ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಎಳ್ಳಿ, ಧಾರವಾಡ ಪ್ರತಿನಿಧಿ. ಸಾಮಾನ್ಯವಾಗಿ ಕಳ್ಳತನ ಮಾಡಿದಂಥ ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ, ನಂತರ ಅವರಿಗೆ ಶಿಕ್ಷೆ ಆಗುತ್ತೆ. ಹೊರಬಂದಂಥ ಕಳ್ಳರು ಕೂಡ ಮತ್ತೆ ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ತಾರೆ. ಆದರೆ ಇಂಥ ಕಳ್ಳರಿಗೆ ಒಂದು ಸಖತ್ತಾಗಿ ಖಡಕ್ಕಾಗಿ ಎಚ್ಚರಿಕೆ ನೀಡೋಕೆ ಕೂಡ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಇಬ್ಬರು ಆರೋಪಿಗಳಿರ್ಬೋದು, ಕಳ್ಳತನ ಮಾಡುವಂಥ ಬೈಕ್ ಕಳ್ಳತನ ಮಾಡುವಂಥ ಆರೋಪಿಗಳಿಗೆ ಕಾಲಿಗೆ ಗುಂಡೇಟು ನೀಡಿ ಅವರನ್ನು ಬಂಧಿಸಿದ್ದಾರೆ. ಧಾರವಾಡದ ನಿರ್ಜನ ಪ್ರದೇಶ ಇರಬಹುದು ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಬೈಕ್ ಕಳ್ಳತನ ಮಾಡೋಕ್ಕೆ ಮುಂದಾದಂಥ ಇಬ್ಬರು ಕಳ್ಳರು ಕೂಡ ಏನಂತಂದರೆ ಬೈಕ್ ಕಳ್ಳತನ ಮಾಡೋಕ್ಕೆ ಮುಂದಾಗಿರ್ತಾರೆ. ಈ ಖಚಿತ ಮಾಹಿತಿ ಪಡೆದಂಥ ಧಾರವಾಡದ ಉಪನಗರ ಪೊಲೀಸರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಅವ್ರನ್ನ ಬಂಧಿಸೋಕ್ಕೆ ಮುಂದಾಗ್ತಾರೆ. ಆದರೆ ಆ ಸ್ಥಳದಿಂದ ಏನಂತಾರೆ ಕಳ್ಳರು ಕೂಡ ಮೂವ್ ಆಗ್ತಾರೆ. ಯಾಕಂದರೆ ಪೊಲೀಸರು ಅವ್ರನ್ನ ಬೆನ್ನತ್ತಿ ಹೋದಂಥ ಪೊಲೀಸರು ಕೂಡ ಅವ್ರನ್ನ ಪರಾರಿ ಆಗೋಕ್ಕೆ ಮುಂದಾಗಿರುವಂಥ ಸಂದರ್ಭ ಅಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಏಕಾಏಕಿ ಏನಂತಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ತಪ್ಪಿಸ್ಕೊಂಡು ಹೋಗೋಕ್ಕೆ ಮುಂದಂಥ ಕಳ್ಳರನ್ನು ವಶಪಡಿಸ್ಕೊಳ್ಳೋಕ್ಕೆ ಪೊಲೀಸರು ಮುಂದಾಗ್ತಾರೆ. ಆರಂಭದಲ್ಲಿ ಏನಂತಂದರೆ 3 ಸುತ್ತಿನ ಗುಂಡನ್ನು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ನಂತರ ಏನಂತಂದರೆ ಆ ಇಬ್ಬರು ಆರೋಪಿಗಳಿಗೆ ಕಾಲಿಗೆ ಗುಂಡು ಹೊಡೆದು ಅವ್ರನ್ನ ಬಂಧಿಸಲು ಯಶಸ್ವಿಯಾಗಿದೆ. ಈಗಾಗಲೇ ಕೂಡ ಇಬ್ಬರು ಆರೋಪಿಗಳು ಸೇರಿದಂತೆ ಆ ಗಾಯಗೊಂಡಂಥ ಪೊಲೀಸರಿಗೂ ಕೂಡ ಏನಂತಂದರೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಏನಂತ ಕೇಳ್ಕೊಂಬರೋಣ ಬನ್ನಿ. ಒಬ್ಬ 2 ವೀಲರಲ್ಲಿ ಬರಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತೆ ಬೆಂಗಳೂರು ಕೆಲಸ ಮಾಡ್ತಾನೆ. ಬಸ್ ಹಿಡಿಲಿಕ್ಕೆ ಅಂತ ರಾತ್ರಿ ಸುಮಾರು 9-10 ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ 3 ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಅವನ ಹತ್ರ ಇದ್ದಿದ್ದು ಬೈಕು ದುಡ್ಡೆಲ್ಲ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾನೆ. ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು ಬಿದ್ದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟ್ ಆಗಿ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ. ಇಮಿಡಿಯೇಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಟ, ಈ ಥರ ಒಂದು ಅಟೆಂಪ್ಟೆಡ್ ರಾಬರಿ ಆಯಿತು ಅಂತ. ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ 3 ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್, ವಿದ್ಯಾಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟರ್ಗಳು, ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ಅವನ ಹೆಸರು ಹುಸೇನ್ ಸಾಬ್ ಕನವಳ್ಳಿ ಅಂತ. ಇವನ ಮೇಲೆ ಸುಮಾರು 30ರಿಂದ 35ಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಮತ್ತು ಬೇರೆ ಬೇರೆ ರೀತಿ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ದಾಖಲಾಗಿರುವಂಥದ್ದು ಕಂಡುಬರುತ್ತೆ. ಅದಾದಮೇಲೆ ಅವನ್ನ ವಿಚಾರಿಸಲಾಗಿ ಅವನ ಅಸೋಸಿಯೇಟ್ಸ್ ಯಾರಾದರೂ ಇದ್ದಾರಾ ಅಂತಂದಾಗ, ಮತ್ತು ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡಬೇಕಾದ್ರೆ ಜೊತೆಗಿದ್ದವ್ರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಒಂದು ಲೇಔಟ್ ಹತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತು ಇಟ್ಟಿಗೆ ಬಟ್ಟಿಗಳೆಲ್ಲ ಇದ್ದಾವೆ, ಮತ್ತು ಅಲ್ಲಿ ಲಾರಿಗಳಿದ್ದಾವೆ. ಸೊ ಅಲ್ಲೆಲ್ಲಾದರೂ ಸುತ್ತಮುತ್ತ ಇರ್ತೀವಿ ಅಂತ ಹೇಳಿದರು. ಆಫ್ಟರ್ ದಿ ಅಫೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ನಾವು ಬೆಳಗ್ಗೆ ಒಂದು 5-6 ಗಂಟೆ ಸಮಯದಲ್ಲಿ ಒಂದು ಕಡೆ ಜಾಯ್ನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳಿಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಒಂದು 2 ವೀಲರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇರುವಂಥದ್ದು ಕಂಡುಬರುತ್ತೆ. ಅಂದರೆ 2 ವೀಲರ್ ಇರುತ್ತೆ, ಅದರ ಸುತ್ತಮುತ್ತ ಒಂದಿಬ್ಬರು ವಾಕ್ ಮಾಡ್ತಿರೋ ರೀತಿಯಲ್ಲಿ ಓಡಾಡ್ತಿರೋ ರೀತಿ ಕಂಡುಬರುತ್ತೆ. ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಳ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಹುಸೇನ್ ಸಾಬ್ ಕನವಳ್ಳಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಓಡೋಗಿದ್ದಾನೆ. ನಂತರ ಈ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ ಕಲ್ಲು ಅದು ಇದು ದುಂಡಿ ತೊಗೊಂಡು ಎಸ್ದು ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಜಯ್ ಅಣ್ಣಿಗೆರೆ ಮತ್ತು ಮುಜಮಿಲ್ ಸೌದಾಗರ್ ಅಂತ ಈ ಇಬ್ಬರ ಮೇಲೆ ಫಸ್ಟು 3 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. 2 ರೌಂಡ್ ಅವ್ರ ಮೇಲೆ ಫೈರ್ ಮಾಡಿದಾಗ ಒಟ್ಟು 5 ರೌಂಡ್ ಫೈರ್ ಮಾಡಿದ್ದಾರೆ. ಅದರಲ್ಲಿ 2 ರೌಂಡ್ ಅವರಿಗೆ ತಗಲಿ ಕಾಲಿಗೆ ಪೆಟ್ಟು ಬಿದ್ದು ಅಲ್ಲಿ ಅವರು ಫರ್ದರ್ ಓಡೋಗೋದು ನಿಂತಿದೆ. ಅವರಿಬ್ಬರನ್ನ ವಶಕ್ಕೆ ತೊಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡಿಸಿದ್ದೀವಿ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಈ ಪ್ರೋಸೆಸ್ಸಲ್ಲಿ ನಮ್ಮಿಬ್ಬರು ಸಿಬ್ಬಂದಿಗಳು, ಮಲ್ಲಿಕಾರ್ಜುನ್ ಅಂತ PSI, ಆಮೇಲೆ ನದಾಫ್ ಅಂತ ಒಬ್ಬರು ಸ್ಟಾಫ್, ಇಬ್ಬರಿಗೂ ಕೂಡ ಪೆಟ್ಟುಗಳಾಗಿದೆ. ಮತ್ತು ಇನ್ನೊಬ್ಬ ಏನಿದೆ ಹುಸೇನ್ ಸಾಬ್ ಕನವಳ್ಳಿ ಅವನ್ನ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಕಳ್ಳರನ್ನ ಬಂಧಿಸೋದ್ರ ಜೊತೆಗೆ ಕಳ್ಳತನ ಪ್ರಕರಣ ಕಡಿಮೆ ಮಾಡೋಕ್ಕೆ, ಜೊತೆಗೆ ಸಾರ್ವಜನಿಕರಿಗೆ ಭಯನ ಹೋಗಲಾಡಿಸೋಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕೂಡ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು.